ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಆದಿತಾಳದ ಬಗ್ಗೆ ಹೇಳಿದ್ವಿ. ಆದಿತಾಳದಲ್ಲಿ 8 ಅಕ್ಷರಗಳಿರುತ್ತೆ. ಯಾವ ಥರ ತಾಳ ಕೊಡಬೇಕು ಅಂತ ಹೇಳಿದ್ದೆ. 1 2 3 ಆ ಥರ ನಿಮ್ಗೆ ಹೇಳಿದ್ದೆ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ. ಸಾರಿ, ತುಂಬ ಲೇಟ್ ಆಯಿತು. ಬೇರೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ, ಅದರಿಂದ ಲೇಟ್ ಆಯಿತು. ಈಗ ಇನ್ನೊಂದು ತಾಳದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಬಂದು ರೂಪಕ ತಾಳ. ರೂಪಕ ತಾಳದಲ್ಲಿ 6 ಅಕ್ಷರ ಇರುತ್ತೆ. ನಾವು ಇದು ಭಜನಾ ಪರವಾಗಿ ಮಾಡ್ತಾ ಇದ್ದೀವಿ, ಶಾಸ್ತ್ರ ಪರವಾಗಿ ಅಲ್ಲ. ಇದರಲ್ಲಿ ಚತುರಸ್ರ ಜಾತಿ, ಖಂಡ ಜಾತಿ, ಈ ಥರ ಬೇರೆ ಬೇರೆ ಜಾತಿಗಳಿದೆ. ಅವೆಲ್ಲ ನಮಗೆ ಬೇಡ. 6 ಲೆಟರ್ಸ್, 6 ಅಕ್ಷರಗಳಿರುತ್ತೆ. ಈ 6 ಅಕ್ಷರಗಳು ಬಂದಾಗ ನಾವು ಯಾವ ಥರ ನುಡಿಸ್ಬೇಕು ಅಂಥೇಳಿ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹಾಡು ಹೇಳ್ತೀನಿ. ಅದು ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋದಂಥ ಹಾಡು ಕೇಳಿದ್ರೆ ತಾಳ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಹೀಗೆ 6 ಲೆಟರ್ಸ್ಗೆ ನಾವು 2 ತಾಳ. ಆದಿತಾಳಕ್ಕೆ 1 2 3 ಹಾಕಿದ್ವಿ. ರೂಪಕ ತಾಳಕ್ಕೆ 1 2 1 2 1 2 ಈ ಥರ ಹಾಕಿದ್ರೆ ಸೂಟ್ ಆಗುತ್ತೆ. ಸೊ ಈ ಥರ ಬಂದ ಹಾಡುಗಳಿಗೆಲ್ಲ ನೀವು ಈ ರೂಪಕ ತಾಳವನ್ನು ಬಾರಿಸಬೇಕು. ಇದಕ್ಕೆ ಬೋಲ್ ಬಂದು ಧಾತೀನ ನಾತೀನ, ಧಾತೀನ ನಾತೀನ, ಧಾತೀನ ನಾತೀನ ಅಂತ ಬರುತ್ತೆ. ಇದು ಹೇಗೆ ನುಡಿಸ್ಬೇಕು? ಧಾತೀನ ನಾತೀನ, ಧಾತೀನ ಈ ಥರ ನಡೆಸಬೇಕು. ಇದು 6 ಲೆಟರ್ ಸೂಟ್ ಆಗುತ್ತೆ. ಧಾತೀನ ನಾತೀನ. ಈಗ ಈ ಹಾಡನ್ನ ಹೇಳ್ಕೊಂತ ನುಡಿಸ್ತೀನಿ. ಮ್ಯಾಚ್ ಆಗುತ್ತಾ ಇಲ್ಲ ನೀವು ಚೆಕ್ ಮಾಡಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಆ ಥರ ಬರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೂ ಇದೇ ಥರ ತಾಳ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಹೇಳಿರೋದು ರಾಘವೇಂದ್ರ ಸ್ವಾಮಿಗಳ ಮೇಲೆ. ಹಾಡು ಕೋಗಿಲೆ, ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ರಾಘವೇಂದ್ರ 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 ಎಂದು ಹಾಡು ಈಗಲೇ, ಎಂದು ಹಾಡು ಈಗಲೇ, ಹಾಡು ಕೋಗಿಲೆ. ಈ ಥರ. ಸೊ ಈ ಟ್ಯೂನ್, ಈ ಬಂದಂಥ ಟ್ಯೂನ್ಸ್ಗೆ ನೀವು ಎಲ್ಲದಕ್ಕೂ ಇದೇ ಥರ ಬಾರಿಸ್ತೀವಿ. ನಾನು ಹೇಳಿದ ಧಾತೀನ ನಾತೀನ ಒಂದೇ ಕಡೆ ಇದೇ ಥರ ಬಾರಿಸ್ಬೇಕು ಅಂತ ರೂಲ್ ಇಲ್ಲ. ನಿಮ್ಮ ಐಡಿಯಾ ಕೊದ್ದಿ ಅದು ಎಲ್ಲಿ ನಿಮಗೆ ಅಕ್ಷರ ಚೆನ್ನಾಗಿ ಬರುತ್ತೋ ಅಲ್ಲಿ ಹೇಳ್ಕೊಬೋದು. ಈಗ ನೋಡ್ರಿ, ಧಾತೀನ ನಾತೀನ ಹಾಗಾದರೂ ಬರ್ಸ್ಬೋದು. ಮೊದಲು ನಾನು ಹೇಳಿದ್ದು ಧಾತೀನ ನಾತೀನ. ಒಟ್ಟಿಗೆ ಅಕ್ಷರಗಳು ಸೌಂಡ್ ಕರೆಕ್ಟಾಗಿ ಬರಬೇಕು. ನಿಮಗೆ ಯಾವ ರೀತಿ ಚೆನ್ನಾಗಿ ಅನುಕೂಲ ಅನಿಸಿದ್ರೆ ಬಾರಿಸ್ಬೋದು, ತೊಂದರೆ ಇಲ್ಲ. ತಾಳಕ್ಕೆ ಮಿಸ್ ಆಗಬಾರ್ದು. ಹಾಡು ಕೋಗಿಲೆ, ನಲಿದಾಡು ಕೋಗಿಲೆ, ರಾಘವೇಂದ್ರ ರಾಘವೇಂದ್ರ
ಒಟ್ಟಿಗೆ ಧಾತಿನ ನಾತಿನ ಧಾತಿನ ನಾತಿನ ಧಾತಿನ ನಾತಿನ ಧಾತಿನ ನಾತಿನ. ಇದು ಮುಂದೆ ಮತ್ತು ಇದರಲ್ಲಿ ಸ್ಪೀಡ್ ಬಂದಾಗ ಹಾಡೇನೋ ಸ್ಲೋ ಇರುತ್ತೆ, ನಾವು ಬೋಲ್ನ ಸ್ಪೀಡ್ ಮಾಡ್ಕೋಬೋದು. ಧಾತಿನ ನಾತಿನ ನಾತಿನ ಧಾತಿನ ಧಾತಿನ ನಾತಿನ ನಾತಿನ. ಅದು ನೆಕ್ಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಅದ್ರ ಬೇಕಂದರೆ ನೀವು ಐಡಿಯಾ ಇಟ್ಕೊಂಡಿರ್ಬೋದು. ಹಾಡು ಕೋಗಿಲೆ ನಲಿದಾಡು ಕೋಗಿಲೆ. ಇದು ಧಾತಿನ ನಾತಿನ 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 ನಾತಿನ. ಅದು ಡಬಲ್ ಹೊಡೆದಾಗ ಈ ಥರ ಸೌಂಡ್ ಬರುತ್ತೆ. ಅದು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಫಸ್ಟು ಧಾತಿನ ನಾತಿನ, ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ತಾಳ, ತ್ರಿಪುಟ ತಾಳ, ಅದು ಹೇಳೋಣ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಮ ಸಜೆಷನ್ಸ್ ಏನಾದ್ರು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.